ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ KE ಇಂದ ಒಂದು ಬಿಗ್ ಶಾಕ್. ಸೊ ಕೃಷಿ ಇಲಾಖೆಯಲ್ಲಿನ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಯಾರೆಲ್ಲ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲು ಪ್ರಿಪೇರ್ ಆಗ್ತಾ ಇದ್ರಿ, ಸೊ ಅವರಿಗೆ ಒಂದು ಬಿಗ್ ಶಾಕ್ ಕೊಟ್ಟಿದೆ KE. ಸೊ ಇದೇ 8 ಮತ್ತು 9ಕ್ಕೆ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕಾಗಿತ್ತು. ಅದರ ರಿಗಾರ್ಡಿಂಗ್ ಹಾಲ್ ಟಿಕೆಟ್ ಲಿಂಕ್ ಕೂಡ ಬಿಡುಗಡೆ ಮಾಡಿದ್ರು. ಸೊ ಎಕ್ಸಾಮ್ ವೇಳಾಪಟ್ಟಿ ಪ್ರತಿಯೊಂದು ಕೂಡ ಅಫಿಷಿಯಲ್ ಆಗಿ KE ಇಂದ ಬಿಡುಗಡೆ ಮಾಡಿದ್ರು. ಸೊ ಈಗ KE ಇಂದ ಒಂದು ಬಿಗ್ ಶಾಕ್ ಕೊಟ್ಟಿದೆ. ಸೊ ಮೋಸ್ಟ್ಲಿ ಕೃಷಿ ಇಲಾಖೆಗೆ ಗ್ರಹಣ ಹಿಡಿದೆ ಅನ್ಸುತ್ತೆ. ಏನು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ರು ಆ ಒಂದು ಅಧಿಸೂಚನೆಯನ್ನು ಹಿಂಪಡೆದಿದ್ದಾರೆ. ಸೊ ನೋಡಿ ಗೈಸ್, ಮೋಸ್ಟ್ಲಿ ಕೃಷಿ ಇಲಾಖೆ ಮತ್ತು KE ಇಬ್ಬರು ಸೇರಿಕೊಂಡು ಅಭ್ಯರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡ್ತಿದ್ದಾರೆ ಅನಿಸುತ್ತೆ. ಸೊ ಏನು ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದರು ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ 8 ಮತ್ತು 9ಕ್ಕೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಒಂದು ವೇಳಾಪಟ್ಟಿ ಕೂಡ ಬಿಡುಗಡೆ ಮಾಡಿದರು, ಹಾಲ್ ಟಿಕೆಟ್ ಕೂಡ ಬಿಡುಗಡೆ ಮಾಡಿದರು. ಸೊ ಈಗ ಸಡನ್ ಆಗಿ ಆ ಒಂದು ಅಧಿಸೂಚನೆಯನ್ನು ಹಿಂಪಡೆದಿದ್ದಾರೆ, ಪರೀಕ್ಷೆಯನ್ನು ರದ್ದುಗೊಳಿಸಿದ್ದಾರೆ, ಹಾಗೆ ಪರೀಕ್ಷೆಯನ್ನು ಪೋಸ್ಟ್ಪೋನ್ ಮಾಡೋದಾಗಿ ಕೂಡ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದೆಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಏನಕ್ಕೋಸ್ಕರ ಪರೀಕ್ಷೆಯನ್ನು ರದ್ದುಪಡಿಸಿದ್ದಾರೆ, ಹಾಗೆ ಈ ಅಧಿಸೂಚನೆಯನ್ನು ಹಿಂಪಡೀಲಿಕ್ಕೆ ಕಾರಣ ಏನು, ಸೊ ಪ್ರತಿಯೊಂದು ಮಾಹಿತಿಯನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರೂ KE ರಿಲೇಟೆಡ್ಡು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ಜಾಯಿನ್ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಜಸ್ಟ್ ಕ್ಲಿಕ್ ಮಾಡುವ ಮೂಲಕ ಡೈರೆಕ್ಟಾಗಿ ಜಾಯಿನ್ ಆಗಿ. ಸೊ ನೋಡಿ ಗೈಸ್, ಇದು ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಕೃಷಿ ಅಧಿಕಾರಿ ಅಭ್ಯರ್ಥಿಗಳಿಗೆ. ಸೊ ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಸತತವಾಗಿ 2ನೇ ಬಾರಿ ಈ ಒಂದು ಅಧಿಸೂಚನೆಯನ್ನು ಹಿಂಪಡೆದಿದ್ದಾರೆ. ಒಂದು ಅಧಿಸೂಚನೆ ಕೂಡ ಬಿಡುಗಡೆ ಮಾಡಿದ್ದಾರೆ. ನೋಡಿ, ರೀಸೆಂಟಾಗಿ 7/8/2026ಕ್ಕೆ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ. ಏನಂತ ಹೇಳ್ಬಿಟ್ಟು ಕೃಷಿ ಇಲಾಖೆಯಲ್ಲಿನ ಉಳಿಕೆ ಮೂಲ. ಸೊ ನೋಡಿ, ಇದು ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡೂ ವಿಭಾಗಕ್ಕೂ ಒಂದು ಅಧಿಸೂಚನೆಯನ್ನು ಹಿಂಪಡೆದಿದ್ದಾರೆ. ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ರದ್ದುಗೊಳಿಸಿದ್ದಾರೆ, ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಏನಕ್ಕೋಸ್ಕರ ಅಂತಂದರೆ ನೋಡಿ, ಕೃಷಿ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಲಾದ ಅಧಿಸೂಚನೆಯನ್ನು ಹಿಂಪಡೆಯುವ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೃಷಿ ಇಲಾಖೆ ಪ್ರಸ್ತಾವನೆಯಂತೆ ದಿನಾಂಕ 30/5/2026ರಂದು ಉಳಿಕೆ ಮೂಲ ವೃಂದ ಗ್ರೂಪ್ ಬಿ ಹುದ್ದೆಗಳಾದ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿ ಸಂಬಂಧ ಅಧಿಸೂಚನೆಯನ್ನು ಹೊರಡಿಸಿದರು. ಸೊ ಕೃಷಿ ಇಲಾಖೆ ಪತ್ರ ದಿನಾಂಕ 6/8/2026ರಲ್ಲಿ ಸರ್ಕಾರದ ಆದೇಶದಂತೆ ಪ್ರಾಧಿಕಾರದಿಂದ ಹೊರಡಿಸಲಾದ ಅಧಿಸೂಚನೆಗಳನ್ನು ಹಿಂಪಡೆಯುವಂತೆ ತಿಳಿಸಿರುವುದರಿಂದ ಪ್ರಾಧಿಕಾರದಿಂದ ಹೊರಡಿಸಲಾದ ದಿನಾಂಕ 30/5/2026 ಅಧಿಸೂಚನೆಯನ್ನು ತಕ್ಷಣದಿಂದ ಹಿಂಪಡೆದಿದ್ದಾರೆ. ಸೊ ಕಾರಣ ಕೂಡ ಕೊಟ್ಟಿಲ್ಲ, ಏನಕ್ಕಂತ ಹೇಳ್ಬಿಟ್ಟು ಇವರು ಸರ್ಕಾರದ ಆದೇಶ ಏನು ಆದೇಶ ಅದು ಕೂಡ KEನಲ್ಲಿ ವಿವರವಾಗಿ ಕೊಟ್ಟಿಲ್ಲ. ಸೊ ಪ್ರಾಧಿಕಾರದಿಂದ ಹೊರಡಿಸಲಾದ ಏನೊಂದು ಹಿಂಪಡೆದಿದ್ದಾರೆ. ಹಾಗೆ ದಿನಾಂಕ 8/8/2026 ಅಂದರೆ ನೆಕ್ಸ್ಟ್ ಒಂದು ಅಂದರೆ ನಾಳೆ ಮತ್ತು ನಾಡಿದ್ದು ಎಕ್ಸಾಮ್ ಇತ್ತು. ಸೊ ಶನಿವಾರ ಭಾನುವಾರ ಎಕ್ಸಾಮ್ ಇತ್ತು. 8/8/2026 ಮತ್ತು 9/8/2026ಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡಿದರು. ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ಮುಂದೂಡಲಾಗಿರುತ್ತದೆ. ಸೊ ಅದು ಕೂಡ ಕ್ಯಾನ್ಸಲ್ ಮಾಡಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾವಾಗ ಅದು ಕೂಡ ಏನು ಕ್ಲಿಯರ್ ಆಗಿ ಅಪ್ಡೇಟ್ ಕೊಟ್ಟಿಲ್ಲ ಕಾರ್ಯನಿರ್ವಾಹಕ ನಿರ್ದೇಶಕರು. ಸೊ ಇದು ಬಂದ್ಬಿಟ್ಟು RPC ವಿಭಾಗದ ಅಧಿಸೂಚನೆ. ಅದೇ ರೀತಿ ಇದು ಕೂಡ ಕಲ್ಯಾಣ ಕರ್ನಾಟಕ ವಿಭಾಗದ ಅಧಿಸೂಚನೆ ಕೂಡ ಅದು ಆಗಿರುತ್ತೆ. ಸೊ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಬಿಟ್ಟಿದ್ದಾರೆ, ಪ್ರತಿಯೊಂದು ವೇಳಾಪಟ್ಟಿ ಬಿಟ್ಟಿದ್ದಾರೆ, ಪ್ರತಿಯೊಂದು ಬಿಟ್ಟು ನಾಳೆ ಎಕ್ಸಾಮ್ ಇದೆ. ಸೊ ಸಡನ್ ಆಗಿ ಈಗ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ಪರೀಕ್ಷೆ ರದ್ದಾಗಿದೆ ಅಂತ ಬಿಟ್ಟು, ಅಂದರೆ ಅಧಿಸೂಚನೆ ಹಿಂಪಡೆದಿದ್ದಾರೆ. ಸೊ ಇದೊಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ದಯವಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕೃಷಿ ಇಲಾಖೆ ಬಗ್ಗೆ, KE ಬಗ್ಗೆ. ಸೊ ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಸೊ ದಯವಿಟ್ಟು ನಿಮಗೇನಾದರೂ ಗೊತ್ತಾದರೆ, ಮಾಹಿತಿ ಏನಾದರೂ ತಿಳಿದಿದ್ರೆ, ಕಾರಣ ಏನಾದರೂ ತಿಳಿದಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನಿಮ್ಮ ಅಭಿಪ್ರಾಯನ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ನಾಳೆ ಎಕ್ಸಾಮ್ ಇಲ್ಲ, ಏನು ನಾಳೆ ನಡಿಬೇಕಿತ್ತು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ, ಡೇಟ್ ಕೊಟ್ಟಿಲ್ಲ ಯಾವಾಗ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅಧಿಸೂಚನೆಯನ್ನು ಹಿಂಪಡೆದಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಪ್ರಿಪೇರ್ ಆಗಿದ್ರಿ ನಾಳೆ ಎಕ್ಸಾಮ್ ಬರೀಲಿಕ್ಕೆ, ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.